ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಸುಮಾರು ದಿನಗಳ ನಂತರ ಕಮ್ಬ್ಯಾಕ್ ಮಾಡ್ತಿದ್ದೀನಿ. ನನ್ನ ದಿನ ಅಂದರೆ ನನ್ನ ಹುಟ್ಟಿದ ಹಬ್ಬ ಹೇಗೆಲ್ಲ ಇತ್ತು, ಹೇಗೆಲ್ಲ ಆಚರಿಸ್ಕೊಂಡೆ, ಏನೆಲ್ಲ ಡ್ರೆಸ್ಸಸ್ ತಗೊಂಡೆ ಅನ್ನೋದನ್ನ ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡ್ಬೋದು. ತುಂಬಾನೇ ಖುಷಿಯಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣಂತೆ. ನನ್ನ ಬರ್ತ್ಡೇ ನೈಟ್ 12 ಗಂಟೆಗೆ ಮಕ್ಕಳು ಕೊಟ್ಟಿದ್ದಂತಹ ಸರ್ಪ್ರೈಸ್ ಇದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಖುಷಿ ಆಯಿತು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ಲು. ಇದು ನನಗೂ ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ, ಗೊತ್ತಿರಲಿಲ್ಲ ಕೂಡ. ಇದು ತುಂಬಾನೇ ಸರ್ಪ್ರೈಸ್ ನನಗೆ ತುಂಬಾ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಯಿತು. ಮಕ್ಕಳು ದೊಡ್ಡವರಾದ್ಮೇಲೆ ತುಂಬಾನೇ ಚೇಂಜಸ್ ಆಗಿರ್ತಾರೆ. ಅದು ಚೇಂಜಸ್ ನಾನಿವತ್ತು ನನ್ನ ಮಗಳಲ್ಲಿ ನೋಡಿದೆ. ಸೊ ಬೆಳಗ್ಗೆ ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಪೂರಿ ಮಗಳಿಗೆ ತುಂಬ ಇಷ್ಟ. ಸೊ ನಮ್ಮ ಇಷ್ಟಕ್ಕಿಂತ ಮಗಳು ಇಷ್ಟನೇ ನಮ್ಮ ಇಷ್ಟ ಅಂದ್ಕೊಂಡು ನಾವು ಮಾಡೋದ್ರಿಂದ ಸೊ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಹಾಗೆ ನೀವು ನೋಡಿದ್ದೀರಾ, ನಾನು ಎಂದಿನಂತೆ ಪಾರ್ಕಿಗೆ ವಾಕಿಂಗ್ ಹೋಗಕ್ಕೆ ರೆಡಿ ಆಗಿ ಆಯಿತು. ಯಾಕೆಂದರೆ ನಮ್ಮ ಹೆಲ್ತ್ನ ನಾವೇ ನೋಡ್ಕೋಬೇಕಲ್ವಾ. ಅದರಿಂದ ಪಾರ್ಕಿಗೆ ಪ್ರತಿದಿನ ಹೋಗ್ತಿರ್ತೀನಿ. ಹಾಗೆ ನನ್ನ ಹುಟ್ಟಿದ ದಿನ ಆಕಸ್ಮಿಕವಾಗಿ ದೇವಸ್ಥಾನದ ಪ್ರಸಾದ ಅಂದರೆ ತಿರುಪತಿ ಲಡ್ಡು ಪ್ರಸಾದ ಸಿಕ್ಕಿದ್ದು. ನಿಜವಾಗ್ಲೂ ದೇವರ ಅನುಗ್ರಹ ನನ್ನ ಮೇಲೂ ಕೂಡ ಇದೆ ಅಂತ ನಂಗೆ ತುಂಬಾನೇ ಅನ್ನಿಸ್ತು. ಹಾಗೆ ನಾನಿವತ್ತು ರೆಡಿ ಆಗೋಕ್ಕೆ ನೋಡ್ತಿದ್ದೀರಲ್ಲ, ಸೊ ಎಲ್ಲಾನು ತೆಗೆದಿಟ್ಟಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ರಾಯರ ವಾರ, ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ರೆಡಿ ಆಗ್ತಿದ್ದೀನಿ. ಈ ಒಂದು ಸೀರೆ ನೋಡ್ತಿದ್ದೀರಲ್ಲ, ಮೀಶೋದಲ್ಲಿ ತಗೊಂಡಿದ್ದು ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಬ್ಲೌಸ್ಗೆ ಈ ಸೀರೆ ತುಂಬಾನೇ ಮ್ಯಾಚಿಂಗ್ ಕೂಡ ಆಗ್ತಿತ್ತು ಅಂತ ನಾನು ರೆಡಿ ಆಗ್ತಿದ್ದೀನಿ. ನಮ್ಮ ಡೇನ ನಾವೇ ಸೆಲೆಬ್ರೇಷನ್ ಮಾಡಬೇಕು, ಹಾಗೆ ನಮ್ಮ ರೆಸ್ಪೆಕ್ಟ್ನ ನಾವೇ ತಗೋಬೇಕು. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತೀನಿ. ಯಾಕೆಂದರೆ ನಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿದ್ರೆ ನಾವು ನಮ್ಮನ್ನು ರೆಸ್ಪೆಕ್ಟ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. ಲೈಫಲ್ಲಿ ಏನೋ ಒಂದು ಒಳ್ಳೆಯದನ್ನ ಮಾಡ್ತಿದ್ದೀನಿ, ಏನೋ ಒಂದು ಸಾಧನೆ ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಆದರೆ ಏನೋ ಒಂದು ಖುಷಿ ಅಂತೂ ಇದೆ. ಲೈಫಲ್ಲಿ ತುಂಬಾ ಖುಷಿಯಾಗಿ ಜೀವನ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಎಷ್ಟೇ ನೋವು ಕಷ್ಟಗಳು ಇದ್ರೂ ಅದನ್ನು ಮುಚ್ಚಿಟ್ಟು ಖುಷಿಯಿಂದ ಜೀವನ ಮಾಡೋದನ್ನ ನಾನು ನಮ್ಮ ಫ್ಯಾಮಿಲಿಯಿಂದ ಕಲ್ತಿದ್ದೀನಿ. ಹಾಗೆ ನೋಡ್ತಿದ್ದೀರಾ, ಮಲ್ಲಿಗೆ ಹೂವು ತಗೊಂಡು ಮುಡ್ಕೊಂಡು ಸ್ಯಾರಿಗೆ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಂಥ ರಾಯರನ್ನ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು. ರಾಯರನ್ನ ಬೇಡ್ಕೊಂಡು ನನಗೆ ಆಕಸ್ಮಿಕವಾಗಿ ಇವತ್ತು ರಾಯರ ಪ್ರಸಾದ ಕೂಡ ಸಿಕ್ತು. ಏಕೆಂದರೆ ನಾನು ಯಾವಾಗಲೂ ಮಾರ್ನಿಂಗ್ ಹೋಗ್ತಿದ್ದರಿಂದ ಪ್ರಸಾದ ಟೈಮ್ ನಾನು ಹೋಗಿರಲಿಲ್ಲ. ಇವತ್ತು ಲೇಟಾಗಿ ಹೋಗಿದ್ದರಿಂದ ದೇವರ ಅನುಗ್ರಹ ಜೊತೆಗೆ ಪ್ರಸಾದ ಕೂಡ ಅಲ್ಲಿಂದ ತಿನ್ಕೊಂಬಂದೆ. ಇವಾಗ ನೀವು ನೋಡ್ತಿದ್ದೀರಾ, ಎಲ್ಲರೂ ಕೂಡ ನನಗೆ ಡ್ರೆಸ್ಸಸ್ನ ತೆಕ್ಕೊಂಡು ಕೊಟ್ಟಿದ್ದು. ನನಗಂತೂ ತುಂಬಾ ಖುಷಿ ಇತ್ತು. ಯಾಕೆಂದರೆ ನಂಗೆ ಬಟ್ಟೆ ಅಂದರೆ ತುಂಬ ಇಷ್ಟ. ವೆರೈಟಿ ಬಟ್ಟೆ ಹಾಕಬೇಕು ಅಂತ ನಂಗೆ ಸಖತ್ ಇಷ್ಟ ಆಗತ್ತೆ. ಹಂಗೆ ನೀವು ನೋಡ್ತಿದ್ದೀರಾ, ನನಗೆ ಈ ಸೀರೆ ತುಂಬಾ ಇಷ್ಟ, ಈ ಕಲರ್ ತುಂಬ ಇಷ್ಟ ಅಂತ ಮೀಶೋದಲ್ಲಿ ಆರ್ಡರ್ ಮಾಡಿ ನಾನು ತಗೊಂಡೆ. ಯಾಕೆಂದರೆ ತುಂಬ ಖುಷಿ ಕೂಡ ಆಗ್ತಿತ್ತು. ಈ ಡ್ರೆಸ್ಸು ನನ್ನ ಮಗನ ಕೂಡ ದುಡ್ಡಲ್ಲಿ ಮಗ ಸರ್ಪ್ರೈಸಾಗಿ ಕೊಟ್ಟಿದ್ದು. ಈ ಡ್ರೆಸ್ಸು ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ಲದಲ್ಲೇ ತಂದಿಟ್ಟಿದ್ದಂತಹ ಡ್ರೆಸ್ಸು. ಇದು ಇವತ್ತು ಕೊಟ್ಟರು ನನಗೆ. ಇದು ನನ್ನ ತಮ್ಮ ಕೊಟ್ಟಿದ್ದಂತಹ ಡ್ರೆಸ್ಸು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಿದ್ದು. ಏಕೆಂದರೆ ನೀವು ನೋಡ್ತಿದ್ದೀರಾ, ನನಗೆ ಎಕ್ಸ್ಪೆಷಲಿ ಟ್ರೆಂಡಿಂಗ್ ಡ್ರೆಸ್ಗಳಂದರೆ ತುಂಬ ಇಷ್ಟ ಆಗುತ್ತೆ. ಇದು ನನಗೆ ನನ್ನ ಮಗಳು ಸರ್ಪ್ರೈಸಾಗಿ ಕೊಟ್ಟಂತಹ ಡ್ರೆಸ್. ಇದು ಆ್ಯಕ್ಚುಲಿ ಎಲ್ಲಾನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಈ ಡ್ರೆಸ್ನ ನಾನು ಸ್ಯಾರಿ ತಗೊಂಡು ನಾನೇ ಸ್ಟಿಚ್ ಮಾಡಿದಂತಹ ಡ್ರೆಸ್ಸು. ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಎಲ್ಲವೂ ಸ್ವಲ್ಪ ಕಲ್ತಿದ್ದೀನಿ, ನಾನೇ ನನ್ನ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಈ ಒಂದು ಅನುಭವ, ಈ ಒಂದು ಖುಷಿ ನಮ್ಮನ್ನು ನಾವು ಪ್ರೌಡ್ ಫೀಲ್ ಕೊಡುತ್ತೆ. ತುಂಬಾ ಖುಷಿ ಆಗ್ತಿತ್ತು. ಹಾಗೆ ನಾನು ತಿಂದು ಹಾಗೆ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಮಗಳು ಪಾಸ್ತಾ ಮಾಡಿಕೊಟ್ಲು. ಅದು ಕೂಡ ಸಖತ್ತಾಗಿ ಮಾಡಿಕೊಟ್ಟಿದ್ಲು, ಚೆನ್ನಾಗಿತ್ತು. ಹಾಗೆ ನೈಟ್ ಡಿನ್ನರ್ ಫ್ಯಾಮಿಲಿ ಜೊತೆ ಡಿನ್ನರ್ಗೆ ಹೋಗಿ ಅಲ್ಲಿಂದ ನಾನು ಇವತ್ತಿನ ಡೇನ ಫುಲ್ಲಾಗಿ ಕಳೆದಿದ್ದೀನಿ. ತುಂಬಾ ಪ್ರೌಡ್ ಫೀಲ್ ಇದೆ, ತುಂಬಾ ಖುಷಿ ಆಗ್ತಿದೆ. ಫ್ಯಾಮಿಲಿ ಒಟ್ಟಿಗೆ ಇವತ್ತು ಫುಲ್ ಡೇ ನಾನು ನನ್ನ ಮನೇಲಿ ಕಳೆದಿದ್ದು. ನಂಗೆ ತುಂಬ ಖುಷಿ ಆಗ್ತಿತ್ತು. ತುಂಬ ಲೈಫಲ್ಲಿ ಎಂಜಾಯ್ಮೆಂಟ್ ಒಂದೇ ಅಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.